ನಾಟಿ ಕೋಳಿ ಬಸ್ಸಾರು, ಗೀ ರೈಸ್ ತಿಂತಾ ಇದ್ರೆ ಒನ್ ಮೋರ್ ಅನ್ಬೇಕು. ನಾವು ಹೇಳದೆ ಯಜಮಾನ್ರಿಗೆ ಹೆಸರಿಟ್ಟು ಕರೆಯಲ್ಲ. ನಮ್ಗೆ ಅನ್ನ ಕೊಟ್ಟಿದ್ದಾತ್ರು, ನಮ್ ಪ್ರೀತಿ ತೋರಿಸಿದ ಮನೆ. ನಮ್ಗೆ ಯಜಮಾನ್ರಲ್ದು ಇನ್ಯಾರು ಹೇಳಕ್ಕಾಗತ್ತೆ. ನಾನು ಬಾಸ್ ಅಂತ ಹೇಳೋದು ಒಬ್ಬರಿಗೆ. ಮಳೆಯಿಂದ ಬಾನು ಭೂಮಿ ಒಂದಾದ ಹಾಗೆ ರಾಘಣ್ಣವ್ರ ಪರ್ಸನಲ್ ಮೇಕಪ್ ಅಸಿಸ್ಟೆಂಟ್ ಆದೆ. ಚಿರಂಜೀವಿ, ಸುಧಾಕರ್, ನಂಜುಂಡಿ ಕಲ್ಯಾಣ, ಗಜಪತಿ ಗರ್ವಭಂಗ. ನಾನೊಂದು 9th ಯಾವಾಗ ನಾನು ಫೇಲ್ ಆಗಿದೆ ಅಲ್ಲಿ ನಾನು ಡಿಸೈಡ್ ಮಾಡಿದೆ, ಇನ್ ಫಾದರ್ ಮದರ್ ದುಡ್ಡು 1 ರೂಪಾಯಿ ಮುಟ್ಟಬಾರ್ದು. ಅದಾದ್ಮೇಲೆ ನೆಕ್ಸ್ಟ್ ತಲೆ ಮಾಂಸ, ತಲೆ ಕಲ್ಸಾರು, ನಾಟಿ ಕೋಳಿ ಸಾರು, ಕೈಮಾ ಸಾರು, ಮಟನ್ ಸಾರು. ನಾವು ಆ ಮನೆಗೆ ಇನ್ನು ತುಂಬಾ ಹತ್ತಿರಕ್ಕೆ ಹೋದ್ವು. ಆ ಮಧ್ಯದಲ್ಲಿ ಸ್ವಲ್ಪ ಲವ್ಗಳು ಮಾಡಿ ಮನೆಗಳಲ್ಲಿ ಜಗಳ ಆಗಿ ಅಕ್ಕಪಕ್ಕದ ಮನೆ ಹುಡುಗಿರು ವಾರಗಳಾಯ್ತು. ಒಂದೊಂದು ದಿನಕ್ಕೆ 3 ಪಿಕ್ಚರ್ 4 ಪಿಕ್ಚರ್ ಶೂಟಿಂಗ್ ಮಾಡಿದ್ವಿ. ರಾಮಾಚಾರಿ 38 hours ಶೂಟ್ ಮಾಡಿದ್ವಿ ಕ್ಲೈಮ್ಯಾಕ್ಸ್ ಪ್ಯಾಲೇಸ್ ಅಲ್ಲಿ. ಯಾರಿವಳು ಸೂಸಿ ಮಲ್ಲಿ ಕಣ್ಣವಳು. ಸೊ ನಾವು ಹುಟ್ಟಿ ಬೆಳೆದೆಲ್ಲ ಬೆಂಗಳೂರೇ. ನಮ್ಮ ತಾಯಿಯವ್ರು ಬಂದು ಸಿಟಿ ಮಾರ್ಕೆಟು, ನಮ್ಮ ತಂದೆಯವ್ರು ಬಂದು JP ನಗರು. ಸೊ ಹಿಂಗೆ ಕಾಲ ನಮ್ಮದು ಸೈಕಲ್ ಶಾಪ್ ಇತ್ತು ಲಿಂಕ್ ರೋಡಲ್ಲಿ, ಶೇಷಾಪುರಂ ಲಿಂಕ್ ರೋಡಲ್ಲಿ ನಮ್ಮದೊಂದು ಸೈಕಲ್ ಶಾಪ್ ಇತ್ತು. ನಮ್ಮ ತಂದೆಯವರು ರಿಯಲ್ ಎಸ್ಟೇಟ್ ಮಾಡ್ತಾಯಿದ್ರು. ನಮ್ಮ ತಾಯಿಯವರು ಚಿಕ್ಕದಾಗ ಒಂದು ಚಿಲ್ಲರೆ ಅಂಗಡಿ ಇಟ್ಕೊಂಡಿದ್ರು, ಸಿಗರೇಟು ಬೀಡಿ ನಡ್ಸ್ಕೊಂಡು ಹೋಗ್ತೀವಿ. ಅಲ್ಲೇ ಮುಂದೆ ನಾವು ಒಂದು ಕೇಶವ ನೃತ್ಯ ಶಾಲಾ, ವೆಂಕಟೇಶ್ವರ ವಿದ್ಯಾಲಯ ಅಂತ ಒಂದು ಸ್ಕೂಲ್ ಇತ್ತು ಶೇಷಾಪುರದ್ದು. ಅಲ್ಲೇ ಲಿಂಕ್ ರೋಡಲ್ಲೇ. ಅಲ್ಲಿ ಒಂದು 7ನೇ ತರಗತಿವರೆಗೂ ಓದಿದ್ವಿ. ಅಲ್ಲಿ ಇವತ್ತೇನೋ ನಮಗೆ ವಿದ್ಯಾಭ್ಯಾಸ ಕಲ್ತು ಇವತ್ತೇನೋ ಪ್ರಪಂಚದಲ್ಲಿ ನಾವು ಚೆನ್ನಾಗಿ ಮಾತಾಡ್ತಾ ಇದ್ದೀವಿ, ಗುರುತಿಸ್ತಾ ಇದ್ದಾರೆ ಅಂದರೆ ಅಲ್ಲಿ ಕಲಿಸಿದ ಪಾಠ ಅದೊಂದು. ಅಲ್ಲಿಂದ ನಾವು ಹಂಗೆ ಕಲ್ತ್ಕೊಂಡ್ಬಂದ್ವಿ. 8 ಆದಮೇಲೆ ಮಾಲೇಶ್ವರಂ ಕೆನರಾ ಯೂನಿಯನ್ ಎದುರುಗಡೆ ಶಾರದಾ ವಿದ್ಯಾನಿಕೇತನ ಅಂತ ಇತ್ತು. ಅಲ್ಲಿ 8, 9 ಮಾತ್ರ ಓದಿದೆ, 10 ಓದಲಿಲ್ಲ. ಕಾರಣಾಂತರಗಳಿಂದ ಹುಡುಗರು ಸ್ನೇಹ ಇದೆಲ್ಲ ಬೆಳೆಸ್ಕೊಂಡು ಹೆಂಗೆ ಎಜುಕೇಷನ್ ಕಟ್ಟಾಯಿತು. ಸೊ ಮುಗಿಸ್ಕೊಂಡ್ವಿ. ಚೈಲ್ಡ್ಹುಡ್ ಡೇಸ್ ಹೇಗಿತ್ತು? ಅದ್ರ ಮಜಾ ಬೇರೆ ಬಿಡಿ ಸರ್. ಆ ತರಲೆಗಳು, ಆಸೆ ಬೇಕಾಗಿ ಕಿತ್ಕೊಳ್ಳೋದು, ರೋಡ್ಗಳಲ್ಲಿ ಗೋಲಿ ಆಡ್ತಾ ಇದ್ವಿ. ಆಮೇಲೆ ಪಕ್ಕದಲ್ಲಿ ಗೀತಾಂಜಲಿ ಟಾಕೀಸ್ ಇತ್ತು, ನಮ್ಮ ಯಜಮಾನರು ಪಿಕ್ಚರ್ ಹಾಕೋರು, ಅನ್ನೋರು ಭಕ್ತರು ನಾವು. ಪಿಕ್ಚರ್ ನೋಡ್ಬೇಕಾದ್ರೆ ಟಿಕೆಟ್ಗೆ ಹೋಗಿ ಯಾರಿಗೋ ಕಾಸು ಕೊಟ್ಟು ಟಿಕೆಟ್ ತಗೊಂಡು ಅದು ಒಂದು ಫಸ್ಟ್ ಡೇ ಹೋಗಬೇಕು ಅನ್ನೋ ಒಂದು ಆಸೆ ಇತ್ತು. ಕಾರಣ ಮನೆಗಳಲ್ಲಿ ಒಳ್ಳೆ ರೀತಿಲಿ ಬೆಳಿಬೇಕು. ಎಲ್ಲೋ ಒಂದು ಗೋಲಿ ಆಡಿದ್ರು ಹೊಡಿತಾಯಿದ್ರು, ಒಂದು ಯಾರ ಜೊತೆ ಹೋದರೆ ಹೊಡಿತಾಯಿದ್ರು. ನಮ್ಮ ಅಣ್ಣ ತುಂಬ ಜನ ನಮ್ಮನ್ನು ಬೈದಿಂದ ಸಾಕಿದ್ರು. ತಂದೆ ತಾಯಿನೂ ಅಷ್ಟೇ. ಇವತ್ತಿಗೂ ಅವ್ರು ಕಲಿಸ್ಕೊಟ್ಟಿದ್ದ ವಿದ್ಯೆಲೇ, ಅವ್ರು ಕಲಿಸ್ಕೊಟ್ಟಿದ್ದ ರೀತಿಯಲ್ಲೇ ಬದುಕ್ತಾ ಇದ್ದೀವಿ. ಒಳ್ಳೆಯದನ್ನು ಒಳ್ಳೆತನದಲ್ಲಿ ಹೋಗಿದ್ರೆ ಬದುಕ್ಬೋದು. ಎಲ್ಲೋ ಒಂಥರ ಕೆಟ್ಟತನ ಮಾಡಿದಾಗ ಅದು ಬದುಕೋಕ್ಕಾಗಲ್ಲ. ನಾನು ಇವತ್ತಿನ ದಿನ ಇಷ್ಟೆಲ್ಲ ಮಟ್ಟಿಗೆ ಬಂದಿದ್ದೀನಿ ಅಂದರೆ ನಾನು ಮಾಡಿದ ಒಳ್ಳೆತನನೇ ಇವತ್ತರೆಗೂ ನಾನು ಕಾಪಾಡಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಎಲ್ಲನೂ ಚೈಲ್ಡಿಂದ ಹಿಡಿದು ನಾವೇನೇನು ಚೂಸ್ ಮಾಡ್ಕೊಂಡ್ಬಂದ್ವಿ. ನಮ್ಮ ಜೀವನನ ತೀರಿ ಯಾವ ಥರ ಬದುಕಬೇಕು, ತಂದೆ ತಾಯಿ ಋಣದಲ್ಲಿ ಇರಬಾರ್ದು. ಎಜುಕೇಷನ್ ಕೊಟ್ಟರು ನಾವು ಎಜುಕೇಷನ್ ಮಾಡೋಕ್ಕಾಗಲಿಲ್ಲ. ಅವತ್ತು ಓದಿದ್ದು ಇವತ್ತು ಸ್ವಲ್ಪ ಇಂಗ್ಲೀಷ್ ನಾಲೆಡ್ಜ್ ಇದ್ದರೆ ಬದುಕೋಕ್ಕೆ ಬೇಜಾನ್ ದಾರಿ ಇತ್ತು ಅಂದ್ಕೊಂಡಿದ್ವಿ. ಓದಲೇಬೇಕು ಅನ್ನೋ ಒಂದು ಮನೆಗಳಲ್ಲಿ ಎಲ್ಲ ತಂದೆ ತಾಯಿಗೂ ಇರೋ ಪ್ರೀತಿ ಇರೋದೇನೆಂದರೆ ಮಕ್ಕಳು ಚೆನ್ನಾಗಿ ಓದಬೇಕು, ಒಳ್ಳೆ ಸ್ಕೂಲಲ್ಲಿ ಸೇರಿಸಿದ್ರು, ಎಲ್ಲ ಮಾಡೋದು. ನಮ್ಗೆ ಹಿಂಗೆ ಏನೋ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ನಾವೇ ಸೃಷ್ಟಿ ಮಾಡ್ಕೊಂಡ್ವಿ. ಚೈಲ್ಡ್ಹುಡ್ಡಲ್ಲಿ ಭಾಳ ಆಟ ಆಡಿದ್ವಿ, ತರಲೆಗಳಾದ್ವಿ. ರೋಡಲ್ಲಿ ನೋಡಿದಾಗೆಲ್ಲ ತರಲೆಗಳು ಅಂದ್ಕೊಂಡ್ರು. ಇವನು ಬದುಕ್ತಾರ ಅನ್ನೋ ಮಟ್ಟಕ್ಕೆ ಇತ್ತು ಎಲ್ಲರೂ. ನಾನೊಂದು 9th ಯಾವಾಗ ನಾನು ಫೇಲ್ ಆಗಿದೆ, ಎಜುಕೇಷನ್ ಯಾವಾಗ 2 ಟೈಮ್ ಕಟ್ಟಾಯಿತು, ಅಲ್ಲಿ ನಾನು ಡಿಸೈಡ್ ಮಾಡಿದೆ, ಇನ್ ಫಾದರ್ ಮದರ್ ದುಡ್ಡು 1 ರೂಪಾಯಿ ಮುಟ್ಟಬಾರ್ದು. ಏನಣ್ಣ ಮಾಡೋಣ, ಹಾಲನ್ನು ಹಾಕೋಣ, ಪೇಪರನ್ನು ಹೊಡಿಯೋಣ, ಮಾವಿನಕಾಯನ್ನ ಮಾರೋಣ, ಮಜ್ಜಿಗೆನ ತಳ್ಳೋಣ, ಬದುಕೋಕ್ಕೆ ಯಾವುದೋ ಒಂದು ದಾರಿ ಅಂದ್ಕೊಂಡು ಸಮ್ಮರ್ ಬಂದರೆ ಬೇಸಿಗೆ ಮಜ್ಜಿಗೆ ಮಾರ್ತಾಯಿದ್ವಿ. ಮಾವಿನಕಾಯಿ ಸೀಸನ್ ಬಂದರೆ ಮಾವಿನಕಾಯಿ ಕಟ್ ಮಾಡಿಬಿಟ್ಟು ವ್ಯಾಪಾರ ಮಾಡ್ತಾಯಿದ್ವಿ. ರೋಡು ಬೈ ರೋಡ್. ಸೊ ರೋಡೇ ನಿಮ್ಮ ಸೂಪರ್ ಮಾರ್ಕೆಟು? ಸೂಪರ್ ಮಾರ್ಕೆಟ್. ಅವತ್ತಿನ ಕಾಲಕ್ಕೆ ನಮ್ಗೆ ಅದೇ ಸೂಪರ್ ಮಾರ್ಕೆಟು. ಅವಾಗ ಹಂಗೆ ನಾವೇ ಬದುಕೋಕ್ಕೆ ದಾರಿ ತಗೊಂಡು ಬಂದ್ವಿ. ನಮ್ಮ ತಾಯಿ ಒಂದೇ ಮಂತದ್ದು, ಕಳ್ತನ ಮಾಡಬೇಡ, ಮೋಸ ಮಾಡಬೇಡ, ಎಂಥ ಕೆಲಸ ಇದ್ರು ಕೆಲಸನೇ ಮಾಡು ಅಂತ. ಎಲ್ಲ ಆಯಿತು, ಹಿಂಗೆ ಆಯಿತು. ಎಜುಕೇಷನ್ ಬಿಟ್ಟು ಒಂದು TV ಅಂಗಡಿಲಿ ಕೆಲಸ ಮಾಡೋಕ್ಕೆ ಹೋದೆ. ಅವಾಗ ತಾನೇ ಬಂದಿತ್ತು ಹೊಸದಾಗಿ TV, ಕಲರ್ ಟಿವಿ ಇನ್ನೂ ಬಂದಿಲ್ಲ. ಬ್ಲ್ಯಾಕ್ ಆ್ಯಂಡ್ ವೈಟ್, EC, ಡಯನರಾ, BPL. ಡೈನರ್ TV ಕಾಲ. ಕಾಲ ಅದೇ ಈ ಬಾಗಿಲು ತೆರೆದೇ ನೋಡಿ ಅಂತ ತೋರ್ತಾ ಇದ್ದಲ್ಲ, ಆ ಥರ ಇತ್ತು. ಆ ಕಾಲ ಇತ್ತು, ಆ ಮಜಾ ಇತ್ತು. ಮಲ್ಲೇಶ್ವರಂ 15 ನಮ್ಮ ತಂದೆಯವರು ಅವ್ರಿಗೆ ಯಾವುದೋ ಒಂದು ಮನೆ ಕೊಡಿಸಿದ್ರು. ಅವ್ರೇನು ಮಾಡಿದ್ರು, ನನ್ನ ಮಗನಿಗೆ ಅವಾಗೆಲ್ಲ ತಂದೆ ಮಗನಿಗೆ ಏನೋ ಒಂದು ಕೆಲಸ ಅಂತ ರೆಫರ್ ಮಾಡ್ತಿದ್ರು. ಸೊ ನಾವೇನು ಮಾಡಿದ್ವಿ, ಅಲ್ಲಿ ಕೆಲಸಕ್ಕೆ ಹೋದ್ವಿ. ಟಿವಿಗೆ ಹೋಗೋದು, ಆ್ಯಂಟನ ಹೊಡಿಯೋದು, ಬರೋದು. ಸೊ ಹಿಂಗೆ ಮಾಡ್ಕೊಂಡು ಒಂದೊಂದು ವರ್ಷ ಕೆಲಸ ಕಲಿಯೋಕ್ಕೆ ಆಗಲಿಲ್ಲ, ಕಲಿಯೋಕ್ಕೆ ಬಿಡಲೂ ಇಲ್ಲ. ಸೊ ನಾವು ಎಷ್ಟು ದಿನದ ಮೇಲೆತ್ತೋದು ಕೆಳಗಿಳಿಯೋದು, ಮೇಲೆತ್ತೋದು ಕೆಳಗಿಳಿಯೋದು, ಏನನ್ನ ಕಲಿಬೇಕು. ನಾನು ಇವತ್ತು ಒಬ್ಬೊಬ್ರಿಗೆ ಏನು ಹೇಳೋದಂದರೆ, ದುಡ್ಡು ಮುಖ್ಯ ಅಲ್ಲ, ಕೆಲಸ ಕಲ್ತ್ರೆ ನಿನ್ಗೆ ಎಲ್ಲಿದ್ರು ಕರೀತಾರೆ. ಕೆಲಸನೇ ಬರಲ್ಲ. ಇವತ್ತು ಬಂದಿದ್ದಂತ ನಂಗೆ ಅಷ್ಟು ಸಂಬಳ ಬೇಕು, ಇಷ್ಟು ಸಂಬಳ ಬೇಕು ಅಂತ. ನೀನು ಕೆಲಸ ತೋರಿಸಿದ್ರೆ ನಿನ್ಗೆ ಸಂಬಳ ಬಂದೇ ಬರುತ್ತೆ. ಎಲ್ಲಿ ಬೇಕಾದ್ರೆ ಸಿಗುತ್ತೆ, ಎಲ್ಲಿ ಬೇಕಾದ್ರೆ ಸಿಗುತ್ತೆ, ಎಲ್ಲಿ ಬೇಕಾದ್ರೆ ಬದುಕ್ಬೋದು. ಬದುಕೋಕ್ಕಾಗದಿರೋ ನನಗೆ ಎಕ್ಸ್ಪೆಕ್ಟೇಷನ್, ನಾನು ಇಂಜಿನಿಯರ್ ಓದಿದ್ದೀನಿ, ನನಗೆ 50,000 ಬರಬೇಕು, 1 ಲಕ್ಷ ಬರಬೇಕು, ನನಗೆ ಅಂಥ ಕಂಪ್ನಿನೇ ಬೇಕು ಅಂದ್ಕೊಂಡು ಮನೇಲಿ ಇವತ್ತು ಓದ್ಬಿಟ್ಟು ಮನೆಗಳಲ್ಲಿ ತಂದೆ ತಾಯಿಗೆ ಅಯ್ಯೋ ಅನ್ಸ್ತಿರೋರು ಭಾಳ ಜನ ಇದ್ದಾರೆ. ಲಕ್ಷಾಂತರ ರೂಪಾಯಿ ಫೀಸ್ಗಳು ಕಟ್ಟಿ ಸಾಲ ಮಾಡಿದಾರೋ, ಸೋಲ ಮಾಡಿದಾರೆ, ಏನೇನಾಗಿರುತ್ತೆ ಯಾರಿಗೂ ಗೊತ್ತಿರುತ್ತೆ.
ಆ ಶ್ರಮಗಳ ಪಟ್ಟಿ ಮಾಡಿ ತಂದೆ ತಾಯಿಗೆ ನಾವು ಆಶೀರ್ವಾದ ತಗೋಬೇಕು ಅಂದರೆ ನಾವೇನೋ ಒಂದು ತ್ಯಾಜಿಸ್ಬೇಕು. ಇವಾಗ ಓದೋದಿಲ್ಲ, ಇನ್ನೇನೋ ಒಂದು ಬದುಕಬೇಕು. ಬದುಕಕ್ಕೆ ಯಾವುದೋ ಒಂದೊಂದು ದಾರಿ ಚಾಯ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ಈಸಿಗೆ ಆಯಿತು, ಕೆಲಸಕ್ಕೆ ಸೇರಿದೆ, LTV ಹಿಂಗೆ ಆಯಿತು, ಆ್ಯಂಟನ ಹೊಡ್ಕೊಂಡು ಇದೇ ಇದ್ವಿ. ಒಂದಿನ ನಾನು ರೆಡಿ ₹100 ಸಂಬಳ. ಯಾವ ವರ್ಷ ಇದು 85 ಕತೆ ಹೇಳ್ತಾ ಇರೋದು. ಸುಮಾರು 40 ವರ್ಷದ ಕತೆ. 85 ಅದೇ 40 ವರ್ಷ ಆಯ್ತು. ಹೌದು 85ರಲ್ಲಿ ಸೇರಿದ್ವಿ. ಒಂದು ಹಾಕು ಇಯರ್ಸ್ ಕೆಲಸ ಮಾಡಿದ್ವಿ. ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ. ಆಮೇಲೆ ತಿರ್ಗಾ ಹೋದ್ವಿ. ಇಲ್ಲೆಲ್ಲ ಪೇಪರೆಲ್ಲ ಒಂದು ಆ್ಯಡ್ ಕೊಟ್ಟಿದ್ದು ₹600 ಸಂಬಳ. ಒಂದು TV ಮೆಕ್ಯಾನಿಕ್ ಇದು ಅದು ಒಂದು ಆಫೀಸಲ್ಲಿ ಕೆಲಸ ಅಂತ ಕರೆದ್ರೆ ನೋಡಿದ್ರೆ ಒಂದು ಮಸಾಜ್ ಸೆಂಟ್ರು. ನಾವು ಹಂಗೂ ಅದನ್ನು ಕೆಲಸ ಮಾಡಿಬಿಟ್ಟೆ. ಹೋಗ್ತೀನಿ ಮಂದು ಎಕ್ಸಸ್ ಆಫ್ ಹೀಟ್ ಆಗಿಬಿಟ್ಟು ನನಗೆ ಟೈಫಾಯ್ಡ್ ಬಂದ್ಬಿಡ್ತು. ಓ, ಮಸಾಜ್ ಮಾಡಿದ್ರೆ ಟೈಫಾಯ್ಡ್ ಬಾಡಿ ಹೀಟ್ ಆಗುತ್ತೆ. ಬಾಡಿ ಹೀಟ್ ಆದಾಗ ಏನಾಗುತ್ತೆ, ನಮ್ಮ ಬ್ಲಡ್ ಕಂಟೆನ್ಸ್ ಎಲ್ಲ ಕೆಡುತ್ತೆ. ಸೊ ಅದು ನಮ್ಗೆ ಅದು ವೃತ್ತಿ ಅಲ್ವಲ್ಲ. ನಾವು ಅಟ್ ಎ ಟೈಮ್ ಹೋದಾಗ ಹಿಂಗೆ ಪೌಡ್ರ್ ಮಸಾಜ್ ಅದು ಇದು ಅಂತ ಮಾಡ್ಕೊಂಡು ಇಲ್ಲೇ ಕುಮಾರ ಪಾರ್ಕಲ್ಲಿ ಹಾಕಿದ್ರೆ ಅದು ಬಾಡಿ ಮಸಾಜ್ ಅವಾಗಿಂದ ಅವು ಬೆಂಗಳೂರು ಇದೆ ಸರ್, ಇದೆ. ಅವೆಲ್ಲ ಯಾರೋ ಇವರು ಬಾಂಬೆ ಅವ್ರು ಮಾಡಿದರು. ಸೊ ಹಾಕಿದ್ರು ಅಂದ್ಬಿಟ್ಟು ಪೇಪರ್ ಪ್ರಜಾವಾಣಿಲಿ ಅದು ಆ್ಯಡ್ ಕೊಟ್ಟಿದ್ರು. ಓದ್ಕೊಂಡು ಕೆಲಸಕ್ಕೆ ಸೇರಿದ್ವಿ. ಎಲ್ಲ ಹಿಂಗೆ ಆಯಿತು. ಟೈಫಾಯ್ಡ್ ಬಂತು, ಆಗಲಿಲ್ಲ. ಸೊ ಇನ್ನು ತಿರ್ಗಿ ಯಾವುದೋ ಒಂದು ಹುಡ್ಕೋಣ, ಒಂದು ಕಲಿಯೋ ಕೆಲಸನೇ ಬೇಕು ನನಗೆ. ಇದು ಬೇಡ, ಡೈರೆಕ್ಟಾಗಿ ಯಾವುದೋ ಒಳ್ಳೆ ಕೆಲಸ ಸಿಕ್ತು ಅಂದರೆ ಬೇಡ. ಶ್ರಮಪಟ್ಟೆ ಅದರಿಂದ ಪೇಪರ್ ಹಾಕಿದೆ, ಹಾಲಾಗದೆ. ಇವತ್ತು ಪೇಪರ್ ಹಾಕ್ತಾನೆ ಇದ್ದಾರೆ, ಹಾಲಾಗ್ತಾನೆ ಇದ್ದಾರೆ. ಸಂಬಳ ಕೊಡದೆ ಕೆಲಸ ಮಾಡಿದ್ದೀವಿ. ಅವಾಗೆಲ್ಲ ನಮ್ಗೆ ಅಮ್ಮಮ್ಮ ₹30, ₹20, ₹18 ಸಂಬಳ. ನಾವು ಸಿನಿಮಾಗೆ ಸೇರಿದಾಗಲೂ ₹20 ಸಂಬಳ. ಆ ಥರ ಎಲ್ಲ ನಾವು ₹20 ಸಂಬಳ ಅಂದರೆ ನಾವು ಕೆಲಸ ಬಿಟ್ಟಿದ್ರೆ ಇವತ್ತಿನ ದಿನ ನಾವು ಈ ಮಟ್ಟಿಗೆ ಬರೋಕ್ಕೆ ಆಗ್ತಾ ಇರಲಿಲ್ಲ. ಬರೀ ದುಡ್ಡಿನ ಮಕ್ಕ ನೋಡಿದ್ರೆ ದುಡ್ಡಿನ ಮಕ್ಕ ಯಾರೇ ಕೇಳ್ತೀನಲ್ಲ, ದುಡ್ಡು ನೋಡಬೇಡಿ, ಕಲೆ ನೋಡಿ, ಕೆಲಸ ನೋಡಿ. ಏನು ಕಲಿತೀರಾ ನೋಡಿ, ಅಲ್ಲಿ ಕಲಿಬೇಕು. ಇವಾಗ ಓದಿಲ್ವಾ, ಕಲೀರಿ. ಯಾವುದೋ ಒಂದು ಕೆಲಸ ಕಲಿತು ಅದರಿಂದ ನೀವು ಫ್ಯೂಚರ್ ನೋಡಿ. ಇವತ್ತು ನಾನು ಹೋಟ್ಲು ಮಾಡೋಕ್ಕೆ ಬರ್ತೀನಿ ಅಂತಾರೆ, ಫಸ್ಟ್ ಬಂದು ಕೆಲಸ ಕಲೀರಿ. ಹೋಟ್ಲು ಓನರ್ಗೆ ಅಟ್ಲೀಸ್ಟ್ 50% ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಆತನಿಗೆ ಖುದ್ದಕ್ಕೆ ಕೆಲವು ಕೆಲಸ ಬರಬೇಕು. ಅವ್ರು ಖುದ್ದಕ್ಕೆ ಅವ್ರು ಯಾರೋ ಬಂದಿಲ್ಲ ಅಂದಾಗ ಅಟ್ಲೀಸ್ಟ್ ನೀವು ಮಾಡಬೇಕಾಗಿರುತ್ತಲ್ಲ. ಓನರ್ ಅದ್ರ ಧರ್ಮ ಅಲ್ವಾ. ನಮ್ಮದು ದುಡ್ಡಿದೆ, ದುಡ್ಡು ಯಾವುದು ನಡೆಯೋದಿಲ್ಲ. ಈಗ ನನ್ನ ತಂದೆ ತಾಯಿ ದುಡ್ಡು ಇಸ್ಕೊಂಬಂದು ಏನೋ ಒಂದು ಹಾಳು ಮಾಡ್ಕೊಂಡು ಒಂದು ಬಿಸ್ನೆಸ್ ಮಾಡ್ಕೋಬೋದಾಗಿತ್ತು. ನಾನು ಮಾಡಲಿಲ್ಲ, ಕಡೆವರೆಗೂ ಇವತ್ತವರೆಗೂ ಟಿಲ್ವರೆಗೂ ಮಾಡಲಿಲ್ಲ ನಾನು. ಸೊ 9ನೇ ಕ್ಲಾಸ್ ಆದಮೇಲೆ ನಿಮ್ಮ ಅಪ್ಪ ಅಮ್ಮನ ಕೈ ಚಾಚೆ ನಾನು ಯಾವುದೋ ಒಂದು ಬಟ್ಟೆ ಕೂಡ ತೊಗೊಂಡಿಲ್ಲ ನನ್ನ ತಂದೆ ತಾಯಿ. 15 ವರ್ಷ ಆಗಿದ ನಂತರ ನಾನು ಇವತ್ತವರೆಗೂ ₹1 ದುಡ್ಡು ಮನೆಯದು ಹಾಳು ಮಾಡಿದೆ ಅನ್ನೋದು ಮಾತು ಇವತ್ತು ಯಾರು ನನಗೆ 5 ಜನ ಸಿಸ್ಟರ್ಸು, ನಾನು, ನಮ್ಮಣ್ಣ ಇಬ್ಬರೇ, 7 ಜನ ಇದ್ವಿ. ಅದ್ರಲ್ಲಿ ನಮ್ಮ ತಂದೆ ತಿರೋದ್ಮೇಲೆ 2 ಹೆಣ್ಮಕ್ಳು ಮದುವೆ ಮಾಡಬೇಕಾಗಿತ್ತು. ಜವಾಬ್ದಾರಿ ಬಂತು. ತಾಯಿ ಆರೋಗ್ಯ ಕೆಡ್ತು, ತಾಯಿ ನೋಡ್ಕೋಬೇಕಾಗಿತ್ತು. ನಮ್ಮಣ್ಣ ಮದುವೆ ಆಗಬೇಕಾಗಿತ್ತು, ಅವ್ರ ಜೀವನ ಮಾಡಬೇಕಾಗಿತ್ತು. ನಮ್ಮ ಮನೇಲಿ ನಾನು ಒಂದು ಮದುವೆ ಆಗಬೇಕಾಗಿತ್ತು. ಸೊ ಇದೆಲ್ಲ ಬರ್ತಾಯಿತ್ತು. ಅದಕ್ಕೆಲ್ಲ ಹತ್ತಬೇಕಲ್ವಾ. ನಿಧಾನಕ್ಕೆ ಹತ್ತಿದ್ರೆ ಡೆಫಿನೆಟಾಗಿ ಚೆನ್ನಾಗಿರ್ತೀವಿ ಅನ್ನೋದಕ್ಕೆ ನಾನು ಬದುಕು ಬಂದ ದಾರಿ. ಇದನ್ನು ನೀವು ತಿಳ್ಕೊಂಡ್ರೆ ಎಲ್ಲರೂ ನಾನು ಇಮಿಡಿಯೇಟಾಗಿ ಸಾವುಕಾರ ಆಗ್ತೀವಿ ಅನ್ನೋದಕ್ಕೆ ಆಗೋದೇ ಇಲ್ಲ. ಅದು ಯಾವ್ದಾರ ಕಳ್ತನ ಮಾಡಬೇಕು, ಇಲ್ಲ ಮೋಸ ಮಾಡಬೇಕು, ಯಾರ್ದು ದುಡ್ಡು ಎತ್ಕೊಂಡು ಹೋಗ್ಬೇಕು. ಅದು ಮಾಡಿದ್ರೆ ಬೇಗ ಬದುಕು ಬಿಡ್ಬೋದು. ಶ್ರಮಪಟ್ಟು ಬದುಕಿ. ನಿಮ್ಗೆ ಯಾವತ್ತಿರೋದು ಬೆಲೆನೂ ಗೊತ್ತಿರುತ್ತೆ, ಪ್ರೀತಿನೂ ಗೊತ್ತಿರುತ್ತೆ. ಹೆಂಗಿದೆ ಲಿವರ್ ಸೂಪರ್. ಸೊ ನಡ್ಕೊಂಬರ್ತಾ ಇದ್ವಿ. 85 ಆಯಿತು, 86 ಆಯಿತು, ಹಿಂಗೆ ಓದಿ ಮಸಾಜ್ ಆಯಿತು. 87ರಲ್ಲಿ ನಾನು ಸಿನಿಮಾ ರಂಗಕ್ಕೆ ಬರೋಣ ಅಂತ ನಮ್ಮ ಮನೆ ಮಾಡಿ ಮೇಲೆ ಪ್ರೊಡಕ್ಷನ್ ಬೈ ಶಿವು ಅಂತ ಒಬ್ಬರು ವರ್ಕ್ ಮಾಡ್ತಾಯಿದ್ರು. ಅವ್ರು ನಮ್ಮ ಯಜಮಾನ್ರ ಕಂಪ್ನಿಲಿ ಕೆಲಸ ಮಾಡ್ತಾರೆ. ಪ್ರೊಡಕ್ಷನ್ ಬಂದರೆ ಊಟ ತಿಂಡಿ ಕೊಡೋದು. ಪ್ರೊಡಕ್ಷನ್ ಬಾಯ್, ಪ್ರೊಡಕ್ಷನ್ ಮ್ಯಾನೇಜರ್ ಅಂದರೆ ಇದು ಮ್ಯಾನೇಜರ್, ಪ್ರೊಡಕ್ಷನ್ ಬಾಯ್ ಅಂತ ಅವ್ರಿಗೆ ಅದು ಮಾಡ್ತಾ ಇರುವಾಗ ನಾನು ಒಂದಿನ ಹಿಂಗೆ ಪ್ಯಾಲೇಸಲ್ಲಿ ಶೂಟಿಂಗ್ ನಡೀತಾಯಿತ್ತು. ಕಾಂಪೌಂಡಿಗೆ ಹೋಗೋದು, ಶೂಟಿಂಗ್ ಹತ್ರ ನೋಡೋದು. ಏನೋ ಮಾಡಿ ಸಿನಿಮಾ ರಂಗಕ್ಕೆ ಬಿಡಬೇಕು. ಆ ಮಧ್ಯದಲ್ಲಿ ಸ್ವಲ್ಪ ಲವ್ಗಳು ಮಾಡಿ ಮನೆಗಳಲ್ಲಿ ಜಗಳ ಆಗಿ ಅಕ್ಕಪಕ್ಕದ ಮನೆ ಹುಡುಗಿರು ವಾರಗಳಾಯಿತು. ಸೊ ಏನಾರ ಮಾಡಿ ಹೊರಗಡೆ ಬದುಕು ಬಿಡಬೇಕು, ಎಲ್ಲನೋ ಹೊರದೇಶಕ್ಕೆ ಹೋಗ್ಬಿಡ್ಬೇಕು, ಎಲ್ಲೋ ಒಂದು ಕಡೆ ಬದುಕಬೇಕು ಅಂದ್ಕೊಂಡು ಸಿನಿಮಾ ರಂಗಕ್ಕೆ ಬಂದುಬಿಟ್ಟೆ. ಸಿನಿಮಾ ರಂಗಕ್ಕೆ ಬಂದು ತುಂಬ ಕಷ್ಟಪಟ್ಟೆ ನಾನು. ಸಿನಿಮಾ ಅದೇ ಕಾಂಪೌಂಡ್ ಎಗರಿದ್ವಿ. ಕಾವೇರಿ ಮುಂದೆ ಕಾಂಪೌಂಡ್ ಎಗರೋದು, ಪ್ಯಾಲೇಸ್ ಒಳಗಡೆ ಹೋಗೋದು, ಅಲ್ಲಿ ಕಷ್ಟಪಡೋದು. ಹೆಂಗಾನ ಹಿಡಿಬೇಕು ಅಂತ ಹೇಳ್ಕೊಂಡು ಫಸ್ಟು ನನಗೆ ಕಾಸ್ಟ್ಯೂಮರ್ ಆ ಕೆಲಸಕ್ಕೆ ಸೇರಿಸ್ತಾರೆ. ಕಾಸ್ಟ್ಯೂಮರ್ ಅಂದರೆ ಈಗ ಬಟ್ಟೆಗಳು ಶೂಟ್ ಹಾಕೋದು, ಪ್ಯಾಂಟ್ ಹಾಕೋದು, ಶರ್ಟ್ ಹಾಕೋದು, ಅವ್ರ ಡ್ರೆಸ್ಸಸ್ ಎಲ್ಲ ಐರನ್ ಮಾಡಿಕ್ಕಿರ್ತಾರೆ. ಈಗ ಅದು ಕಂಟಿನ್ಯೂಟಿ ಇರುತ್ತೆ. ಅದು ಈ ಸೀನಲ್ಲಿ ಈ ಸೀನ್ ನಂಬರ್ ಇರುತ್ತೆ, ಆ ಕಂಟಿನ್ಯೂಟಿ ಡ್ರೆಸ್ ಅಂತೇಳಿ ಬರೋದಿಕ್ಕೊಂದು ಈ ಥರದ್ದೆಲ್ಲ ಹಾಕ್ತಾ ಬರ್ತಾಯಿತ್ತು. ಹಾಗೆ ಕಾಸ್ಟ್ಯೂಮ್ ಕೆಲಸ ಮಾಡ್ತಾ ಇದ್ದೆ. ಏನಾಯಿತು, ಒಂದ್ಸಲ ಯಜಮಾನಿಗೆ ಶ್ರುತಿ ಸೇರಿದಾಗ ಶೂಟಿಂಗು ಪ್ಯಾಲೇಸಲ್ಲಿ ನಡೀತಾ ಇತ್ತು. ನಗಲಾರದೆ ಅಳಲಾರದೆ ತೊಳಲಾಡಿದೆ. ಯಜಮಾನ್ರು ಮೀನ್ ಡಾಕ್ಟರ್ ರಾಜ್ಕುಮಾರ್. ನಾವು ಹೇಳೋದೇ ಯಜಮಾನಿಗೆ ಹೆಸರಿಟ್ಟು ಕರೆಯಲ್ಲ. ವಾವ್, ಯಾಕೆ? ನಮ್ಗೆ ಅನ್ನ ಕೊಟ್ಟಿದ್ದಾತರು, ನಮ್ಮ ಪ್ರೀತಿ ತೋರಿಸಿದ ಮನೆ. ನಮ್ಗೆ ಯಜಮಾನ್ರಲ್ದು ಇನ್ಯಾರನ್ನ ಹೇಳೋಕ್ಕಾಗತ್ತೆ. ನಾನು ಬಾಸ್ ಅಂತ ಹೇಳೋದು ಒಬ್ಬರಿಗೆ, ಅದು ಬಾಸ್ ಅಂದರೆ ನಮ್ಮ ಬಾಸ್ ಬಂದರೆ ಗೊತ್ತಿರ್ಬೇಕು ನಿಮಗೆ. ಪುನೀತ್ ಸರ್. ನನ್ನ ಕಣ್ಣಾಣೆ. ಇನ್ನೇ ನಾನು ಹೇಳೋದಾದ್ರೆ ಅಷ್ಟೇ. ಆ ಮನೇಲಿ ಬಂದಿದ್ದೀನಿ, ಬದುಕಿದೆ.
ಸೊ ಅಲ್ಲಿ ಹೋದ್ವಿ ಎಲ್ಲ ಆಯಿತು. ಹಿಂಗೆ ಸಿನಿಮಾದಂಗೆ ಸೇರಬೇಕು ಅಂದ್ಕೊಂಡು ಕಾಸ್ಟ್ಯೂಮರಾಗಿ ಹೋದೆ. ಹಿಂಗೆ ಎರಡು ಕೆಲಸ ಪಿಕ್ಚರ್ ಮಾಡ್ಕೊಂಡಿದ್ವಿ. ಅವಾಗ ಇಬ್ಬರು ಕೆಲಸ ಮಾಡ್ತಾಯಿದ್ರು. ಶಿವಣ್ಣ ನಡೀತಾ ಇತ್ತು, ಅಪ್ಪಾಜಿ ನಡೀತಾ ಇತ್ತು. ಯಾಕಂದ್ರೆ 85 ಮೇಲೆ ಶಿವಣ್ಣ ಫುಲ್ ಬಿಸಿ. ಶಿವಣ್ಣ ಬಿಸಿ ಇದ್ದರು, ಶಿವಣ್ಣ ಅಪ್ಪಾಜಿ. ಸೊ ಅವರು ಅವಾಗ ತಾನೇ ಸಿನಿಮಾಗೆ ಬಂದಿದ್ರು, ನಾವು ಅವಾಗ ತಾನೇ ಸಿನಿಮಾಗೆ ಎಂಟ್ರಿ. ಸೊ ಹಿಂಗೆ ಸೇರ್ಕೊಂಡ್ವಿ. ಒಂದಿನ ಈ ರೈನ್ ಎಫೆಕ್ಟ್ ಸಾಂಗ್ ತೆಗಿತಾಯಿದ್ವಿ, ಸೀನ್ ನಡೀತಾಯಿತ್ತು. ಒಂದು ಡೆಲಿವರಿ ಸೀನು, ಗೀತಾ ಅವ್ರಿಗೆ ಡೆಲಿವರಿ. ಓ ಶ್ರುತಿ ಸೇರಿದಾಗ ಫೇಮಸ್ ಸೀನು. ಹೌದು, ಆ ಕ್ಲೈಮ್ಯಾಕ್ಸ್ ಮಳೆ ಬೀಳೋದು. ಅದೇ ಭರವಸೆಯಿಂದ ಹೇಳ್ತಾ ಇದ್ದೀನಿ, ನೀನು ಸಾಯೋದಕ್ಕೆ ನಾನು ಬಿಡೋದಿಲ್ಲ, ಖಂಡಿತ ಬಿಡೋದಿಲ್ಲ. ಈ ಪ್ಯಾಲೇಸಲ್ಲಿ ಶೂಟಿಂಗ್ ನಡೀತಾ ಇತ್ತು, ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿ ಶೂಟಿಂಗ್ ಮಾಡ್ತಾ ಇರೋವಾಗ ನಾನೇನು ಮಾಡಿದೆ, ಈ ಟವಲ್ನ ತೊಗೊಂಡೋಗ್ಬಿಟ್ಟು ಮುಂಚೆ HM ಲೈಟ್ ಅಂತ ಬರ್ತಾಯಿತ್ತು, ದೊಡ್ಡದು ವೈಟ್ ಲೈಟ್ಗಳು, ಅದ್ರ ಮೇಲೆ ಟವಲ್ ಹಾಕ್ಬಿಡೋದು. ಅವರು ಮಳೆಯಿಂದ ನಿಂತ್ಕೊಂಡ್ಬಂದ್ಬಿಟ್ಟಿದ್ದಾನೆ, ಒಂದು ಟವಲ್ ವರ್ಷಕ್ಕೆ ಕೊಟ್ಬಿಟ್ಟು ಇದು ಟವಲ್ನ ಬೆಚ್ಚಿಗೆ ಹಾಕ್ಬಿಡ್ತಾಯಿದ್ದು ಅಣ್ಣವ್ರಿಗೆ. ಅವರು ನಮ್ಮ ಮೇಲೆ ಕಣ್ಣಾಡಿಸಿದ್ರು, ಹುಡುಗ ಯಾರೋ ಭಾರಿ ಚಾಕ್ಯತೆ ಇದೆ, ಬದುಕಕ್ಕೆ ಬಂದಿದ್ದಾನೆ ನೋಡಿ, ಇವನ್ನ ಯಾವುದೋ ದಾರಿಗೆ ತಗೊಳ್ಳಿ ಅಂತ. ನಮ್ಮ ಮೇಕಪ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬರು ನಮ್ಮ ಸಿದ್ದೇಶ್ ಅಂತ ಇದ್ದರು, ಅವ್ರಿಗೆ ಇದು ಮಾಡಿ ಇಂಟಿಮೇಷನ್ ಕೊಟ್ಟರು, ಒಳ್ಳೆ ಹುಡುಗ ಇದ್ದಾಗಿದ್ದಾನೆ, ಬಿಡಕ್ಕೆ ಹೋಗಬೇಡಿ, ಏನೋ ಒಂದವನಿಗೆ ಒಂದು ಸೆಟ್ರೇಟ್ ಮಾಡಿ ನಿಮ್ಮ ಸಿನಿಮಾಗೆ ಸೇರ್ಕೊಂಡು ಮೇಕಪ್ ಮ್ಯಾನ್ ಆಗೋದೆ. ಮೇಕಪ್ ಅಸಿಸ್ಟೆಂಟಾಗಿ ಕೆಲಸ ಸ್ಟಾರ್ಟ್ ಮಾಡಿದೆ. ಕಾಸ್ಟ್ಯೂಮ್ ಅಸಿಸ್ಟೆಂಟ್ ಆಗಿದ್ರು ಮೇಕಪ್ ಅಸಿಸ್ಟೆಂಟ್. ಇಮಿಡಿಯೇಟ್ ಮೇಕಪ್ ಅಸಿಸ್ಟೆಂಟ್ ಆಗೋದೆ. ಒನ್ ಟವಲ್ ಸರ್. ಆ ಟವಲ್ ಅಲ್ಲ, ಟವಲ್ ಇಸ್ ಟೆಕ್ನಿಕ್ ಟವಲ್ ಅದು. ಇದು ನಾವು ಬದುಕಕ್ಕಂತ ಮಾಡಿದ್ದಲ್ಲ ಅದು. ಆ ಟೈಮಲ್ಲಿ ನಾವು ಯಜಮಾನ್ರಿಗೆ ಏನು ಮಾಡಬೇಕು, ಬೆಚ್ಚಿಗಿಡಬೇಕು. ಮಳೆಯಲ್ಲಿ ನಿಂದಿರ್ತಾರೆ, ಚಳಿ, ಆ ಪ್ಯಾಲೇಸ್ ಬೇರೆ ತುಂಬ ಗಾಳಿ ಜಾಸ್ತಿ, ಒಂದು ಹೈಲೈಟ್ ಆಯ್ತು ಅದು. ಅಂದಮೇಲೆ ಒಂದು ಸ್ಫೂರ್ತಿ ಸಿಕ್ತು ಅವ್ರಿಗೆ. ನೋಡಿ, ಯಾವುದೇ ಒಂದು ಕೆಲಸ ಮಾಡಿದಾಗ ಅದಕ್ಕೆ ಬೆಲೆ ಕೊಟ್ಟಾಗ ಮಾತ್ರ ತಾನೇ ಅದಕ್ಕೆ ಸ್ಫೂರ್ತಿ ಸಿಗುತ್ತೆ. ಆ ಥರದಕ್ಕೆ ನಾನು ಯೂಸ್ ಮಾಡಿದ್ದು, ನಾನು ಯಾವುದೋ ನನ್ನ ಒಂದು ಆಸೆಯಿಂದ ಮಾಡಿದ್ದದು. ಅದು ನನ್ನನ್ನು ಅವ್ರ ಪ್ರೀತಿ, ನನಗೆ ಎಷ್ಟು ಕೋಟ್ಯಾಂತರ ಜನ ಕಾಯ್ತಾಯಿದ್ರು ಅವ್ರ ಪ್ರೀತಿ ತೋರ್ಸೋಕ್ಕೆ. ಅಂಥವ್ರು ನಮ್ಮ ಮೇಲೆ ಪ್ರೀತಿ ತೋರಿಸಿದ್ರು ಅಂದರೆ ನಾವು ಕೊಡಬೇಕಾಗಿದ್ದು ಗೌರವ, ನಾವು ಮಾಡಿದ ಕಲೆಗೆ ಬೆಲೆಗೆ ಅವ್ರು ಕೊಟ್ಟಿದ್ದು ಗೌರವ. ಹಂಗನ್ಬಿಟ್ಟು ನಾವೇನು ಅದನ್ನು ದೊಡ್ಡದು ಅಂದ್ಕೊಳ್ಳಿಲ್ಲ. ಆಮೇಲೆ ಹಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೆ ಯಜಮಾನ್ ಹತ್ರ ಅಸಿಸ್ಟೆಂಟಾಗಿ. ನಮ್ಮ ಕಂಪ್ನಿ ಪಿಕ್ಚರ್ಗಳು ಸ್ಟಾರ್ಟ್ ಆಗ್ತಾಯಿತ್ತು. ಸೊ ನೀವು ಡಾಕ್ಟರ್ ರಾಜ್ಕುಮಾರ್ ಅವ್ರ ಕಂಪ್ನಿ ಮೇಕಪ್ ಅಸಿಸ್ಟೆಂಟು? ಹೌದು ಸರ್, ಹೌದು, ನನ್ನ ಪ್ರೊಫೆಷನಲ್ ಅದೇ. 87, 88, 89, 90, 91, 92, 93 ಜುಲೈಲೇನೋ ಬಿಟ್ಟೆ, ಆಗಸ್ಟಲ್ಲಿ ಹೋಟ್ಲು ಮಾಡಿದೆ. ಮೇಕಪ್ ಅಸಿಸ್ಟೆಂಟಾಗಿ ಸೇರ್ಕೊಂಡ್ವಿ. ಅಲ್ಲೊಂದು 20-25 ಪಿಕ್ಚರ್ ಕೆಲಸ ಮಾಡಿದೆ. ರಾಘಣ್ಣಂದು, ಶಿವಣ್ಣಂದು. ರಾಘಣ್ಣವ್ರ ಪರ್ಸ್ನಲ್ ಮೇಕಪ್ ಅಸಿಸ್ಟೆಂಟ್ ಆದೆ. ಚಿರಂಜೀವಿ ಸುಧಾಕರ್, ಗಜಪತಿ ಗರು, ಇದು ನಂಜುಂಡಿ ಕಲ್ಯಾಣ, ಗಜಪತಿ ಗರು ಒಬ್ಬಂಗ. ಒಲಿದ ಸ್ವರಗಳು ಒಂದಾದರೆ ಬಲು ಇಂಪಾದ ಸಂಗೀತ. ಈ 3 ಪಿಕ್ಚರ್ ಕೆಲಸ ಮಾಡ್ತಾ ಇದ್ದೆ ಕಂಪ್ನಿಲಿ. ಸೊ ಮಾಡ್ತಿರುವಾಗ ಹೀಗೆ ಕೆಲಸ ನಡ್ಕೊಂಡು ಹೋಗ್ತಾ ಇತ್ತು. ನನಗೂ ಯಜಮಾನ್ರ ಮನೆಯಲ್ಲಿ ತುಂಬ ಗೌರವ ಸ್ಟಾರ್ಟ್ ಆಯಿತು. ಅದು ಕಾರಣ ಯಾಕೆ ಅಂದರೆ, ಇವತ್ತು ನಾನು ಏನು ಬದುಕಿದ್ದೀನಿ, ಆ ಬದುಕಕ್ಕೆ ದಾರಿ ತೋರಿಸಿದವ್ರೆ ನಮ್ಮ ಯಜಮಾನ್ರು. ನಮ್ದು ಇಲ್ಲೇ KCN ಅವ್ರ ಮನೇಲಿ ಶೂಟಿಂಗ್ ನಡೀತಾ ಇತ್ತು. KCN ಬಂಗ್ಲೆ, KCN ಮನೆ, ಅದು ETV ಆಫೀಸ್ ಇತ್ತು. ಅದ್ರ ಹತ್ರ ನಮ್ಮದು ಶೂಟಿಂಗ್ ಮಾಡ್ತಾ ಇದ್ವಿ, ದೇವತಾ ಮನುಷ್ಯ ಶೂಟಿಂಗ್ ಮಾಡ್ತಾ ಇದ್ವಿ. ದೇವತಾ ಮನುಷ್ಯ ಶೂಟಿಂಗ್ ಮಾಡುವಾಗ ನಾವೇನು ಮಾಡಿದ್ವಿ, ಆ ಮನೆ ಶೂಟಿಂಗ್ ಮಾಡಿದ್ರೆ ಅವ್ರ ಮೇಕಪ್ ಮ್ಯಾನು ಒಂದು ನಮ್ಮ ಟೆಕ್ನಿಷಿಯನ್, ನಮ್ಮ ಸಿನಿಮಾ ರಂಗದ ಮೇಕಪ್ ಡಿಪಾರ್ಟ್ಮೆಂಟಲ್ಲಿ ಅವ್ರನ್ನೆಲ್ಲ ಕರ್ಕೊಂಡು ನಮ್ಮ ಮನೆ ಊಟ, ಶೇಷಾದ್ರಿಪುರ ಮನೆ ಕರ್ಕೊಂಡೋಗಿ ನಮ್ಮ ಮನೇಲಿ ನಮ್ಮ ತಾಯಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಊಟ ಕೊಟ್ವಿ. ಯಜಮಾನ್ರು ಕೇಳಿದ್ರು, ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಎಲ್ಲಿ ಯಾರು ಕಾಣಲಿಲ್ಲ, ಮಧ್ಯಾಹ್ನ ಎಲ್ಲೋಗಿದ್ರಿ? ಇಲ್ಲ ಈ ಥರ ನಮ್ಮ ಚಂದ್ರು ಮನೆಗೆ ಒಳ್ಳೆ ಊಟ ಮಾಡಿದ್ರು, ಊಟ ಮಾಡ್ಕೊಂಡು ಖುಷಿಯಾಗಿ ಬಂದ್ವಿ. ಹೌದಾ, ಅಷ್ಟು ಚೆನ್ನಾಗಿ ಮಾಡಿದ್ರ, ಬೋಟಿ ಎಲ್ಲ ಮಾಡ್ತೀರಾ ಅಂತ ಕೇಳಿದ್ರು. ಹೌದು, ಎಲ್ಲ ಮಾಡ್ತೀವಿ ಅಪ್ಪಾಜಿ, ನಮ್ಮ ಮನೇಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಪ್ಪಾಜಿ. ಹೌದಾ, ಬಾಲಣ್ಣವ್ರಿಗೆ ಬೋಟಿ ಅಂದರೆ ತುಂಬ ಇಷ್ಟ, ಚೂರು ಮಾಡ್ಕೊಂಬಂದು ಕೊಟ್ಬಿಡಿ, ನಾಳೆ ಶೂಟಿಂಗ್ ಬರ್ತಾರೆ, ಮಾಡ್ಕೊಂಬಂದ್ಬಿಡಿ. ಸೊ ನಾವು ಮಾಡಿ ತೊಗೊಂಡೋಗಿ ಅಲ್ಲಿ ಇದೇ KCN ಅವ್ರ ಮನೇಲಿ ಶಿವಾನಂದ ಸರ್ಕಲಲ್ಲಿ ಬೋಟಿ ಕೊಟ್ಟೆ. ಬೋಟಿಯಿಂದ ಕಡೆಗೆ ಎಲ್ಲೆಲ್ಲಿಗೂ ಹೋಯ್ತು ಬಿಡಿ. ಅದು ಇವತ್ತರೆಗೂ ಅದು ಎಂಡಾಗಿಲ್ಲ, ಅದು ಎಂಡಿಂಗೇ ಇಲ್ಲ. ಆ ಮನೆಗೂ ನಮಗೂ ಇರೋ ಬಾಂಧವ್ಯ, ಊಟದ ಬಾಂಧವ್ಯ ಇವತ್ತರೆಗೂ ಇದೆ. ಹಂಗೆ ಕಂಟಿನ್ಯೂ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬೋಟಿ ತೊಗೊಳಕ್ಕೆ ಕೊಟ್ಟೆ, ಚೆನ್ನಾಗಿತ್ತು. ಅದಾದಮೇಲೆ ತಲೆ ಮಾಂಸ, ತಲೆಕಾಲು ಸಾರು, ನಾಟಿ ಕೋಳಿ ಸಾರು, ಕೈಮಾ ಸಾರು, ಮಟನ್ ಸಾರು, ಹೀಗೆ ಸಾರುಗಳು ನಡು, ಬಿರಿಯಾನಿ, ಹಿಂಗೆ ಆಗ್ತಾ ನಾವು ಆ ಮನೆಗೆ ಇನ್ನು ತುಂಬ ಹತ್ತಿರಕ್ಕೆ ಹೋದ್ವಿ. ಹತ್ತಿರಕ್ಕೆ ಹೋಗ್ತಾ ಇದ್ದಂಗೆ ನಾನು ಸ್ವಲ್ಪ ದೂರ ಬರ್ತಾ ಇದ್ದೆ. ಏನಾಗೋಯ್ತು ಅಂದರೆ, ನನಗೆ ಇದು ನಂಜುಂಡಿ ಕಲ್ಯಾಣ ಮಾಡಿದ್ವಿ, ಗಜಪತಿ ಗರು, ಚಿರಂಜೀವಿ ಸುಧಾಕರ್ ಮಾಡಿದ್ವಿ. ಕಲ್ಯಾಣ ಮಂಟಪ ಅಂತ ಒಂದು ಪಿಕ್ಚರು, 4ನೇ ಪಿಕ್ಚರ್ ಪೂಜೆ. ನಾನು ಅಷ್ಟೊತ್ತಲ್ಲಿ ಮಾಲಾಶ್ರೀಯವರು ಒಂದು 5 ದಿನ ನನ್ನ ಜೊತೆಲಿ ಬಾಚಂದ್ರು. ನಮ್ಮ ಹುಡುಗಿಗೆ ರಂಜಾನ್ ಇದೆ, ನಾನು ಸ್ವಲ್ಪ ಊರಿಗೆ ಹೋಗ್ತಾಳೆ, ಜೊತೇಲಿ ನನ್ನ ಜೊತೇಲಿ ನೀನು ಕನ್ನಡದವ್ರು, ನೀವು ನನ್ನ ಜೊತೆ ಒಂದು 4-5 ದಿನ ಬಂದು ಹೋಗಿ ಅಂತ. ಮಾರ್ಚ್ 27ನೇ ತಾರೀಕು 1990 ಮಾರ್ಚ್ 27 ಪ್ರತಾಪು ಪೊಲೀಸ್ ಹೆಂಡತಿ ಪಿಕ್ಚರ್ 2 ಬೆಳಗ್ಗೆ ಒಂದೊಂದು ಪೂಜೆ, ಮಧ್ಯಾಹ್ನ ಅದೊಂದು ಪೂಜೆ. ಮೇಡಮ್ ಆವಾಗಲೇ ಆಯ್ತಲ್ಲ, ನಾವು ಹೊರಗಡೆ ಬಂದಿದ್ದೆ ಆವಾಗಲೇ. ಪೊಲೀಸ್ ಹೆಂಡತಿ ಇದು ಪ್ರತಾಪ್.
ಸೋಮಶೇಖರ್ ಅವರು ಇದಕ್ಕೆ ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ರು. ಸೊ ಬನ್ನಿ ಚಂದ್ರು ಒಂದು 2 ದಿನ ಅದಕ್ಕೆ ಕರ್ಕೊಂಡೋದ್ರು. 3 ದಿನ ಆಯಿತು, 4 ದಿನ ಆಯಿತು. 5ನೇ ದಿನ ಆಫರ್ ಕೊಟ್ಟರು ನನಗೆ. ಮಹಾಲಕ್ಷ್ಮಿ ಮೇಡಮ್ ಹೌದು, ಪರ್ಸ್ನಲ್ ಮೇಕಪ್ ಮ್ಯಾನ್ ನನ್ನ ಜೊತೆ ಇದ್ಬಿಡಿ ಚಂದ್ರು, ನೀವು ನಾನು ಇಟ್ಕೊಳ್ತೀನಿ. ನಾನು ಅವತ್ತು ಕೇಳಿದ್ದನ್ನು ನಾನು ಆಗಲ್ಲ ಅಂದೆ. ಯಾಕಂದರೆ ನಾನು ಆ ಬದುಕು ಬಂದಿದ್ದೀನಿ ಆ ಮನೆಯಲ್ಲಿ. ರಾಘಣ್ಣ ಹೋಗಿ ಅಲ್ಲಿ ರಾಘಣ್ಣ ಮಾಡಿ ಅಂತ ಹೇಳಿದ್ರೆ ನಾನು ಬರ್ತೀನಿ. ಇವತ್ತು ನೀನು ನನಗೆ ಆಫರ್ ಕೊಟ್ಟಿದ್ದಂತ ನಾನು ಬಂದುಬಿಟ್ರೆ ನನಗೆ ಅನ್ನ ಕೊಟ್ಟವ್ರ ಮನೆಯಿಂದ ದ್ರೋಹ ಮಾಡ್ದಂಗೆ ಆಯ್ತು. ಅವ್ರ ಹತ್ರ ನೀವು ಹೋಗಿ ಅಂದರೆ ನಾನು ಬರ್ತೀನಿ. ಅದಾದಮೇಲಿಂದ ನಮ್ಮದು ಏಪ್ರಿಲ್ 4 ಏಪ್ರಿಲ್ 5 ಪಿಕ್ಚರ್ ಪೂಜೆ ಕಲ್ಯಾಣ ಮಂಟಪ. ಪಿಕ್ಚರ್ ಪೂಜೆ ಅಣ್ಣವ್ರ ಕಂಪ್ನಿ ಏನು ಹಿಂಗೆ ಅಲ್ಲಿ ಐಲ್ಯಾಂಡ್ಸ್ ಹೋಟ್ಲಿತ್ತು ಇಲ್ಲಿ ನಮ್ಮ ಶಿವಾನಂದ ಸರ್ಕಲ್ ಮುಂದೆ ಐಲ್ಯಾಂಡ್ಸ್ ಹೋಟ್ಲಿದೆ. ಇವಾಗ ರಿನೆಸೆನ್ಸ್ ಅಂತ ಆಗಿದೆ. ಅದೆಲ್ಲ ಯಜಮಾನರು ಸ್ಟೇ ಆಗ್ತಾಯಿದ್ದು. ರೂಮ್ ನಂಬರ್ 9 ಅವ್ರು ಇರ್ತಾಯಿದ್ರು. ರೂಮ್ ನಂಬರ್ 18 ಯಜಮಾನ್ ಇರ್ತಾಯಿದ್ರು. ರೂಮ್ ನಂಬರ್ 9 ಎಸ್ ಎ ಗೋವಿಂದರಾಜ್ ಅವರು ಇರ್ತಾಯಿದ್ರು, ಅಳಿಯ. 18 ಯಜಮಾನ್ ಇರ್ತಾಯಿದ್ರು. ನಮ್ಮ ಟೆಕ್ನಿಷಿಯನ್ಸ್ ಎಲ್ಲ ಐಲ್ಯಾಂಡ್ಸ್ ಹೋಟ್ಲಲ್ಲೇ ಸ್ಟೇ ಆಗ್ತಾಯಿದ್ದು. ಆಗ ಕರ್ಕೊಂಬಂದರು, ನನ್ನ ಕರೆಸಿದ್ರು. ಅವಾಗ ಮಾಲಾಶ್ರೀ ಅವ್ರದ್ದು ರೂಮ್ ನಂಬರ್ 1 ರೂಮ್ ಇತ್ತು ಐಲ್ಯಾಂಡ್ಸ್. ರಾಘಣ್ಣ ಎಲ್ಲ ಬಂದರು, ನನ್ನ ಕರೆದ್ರು. ಏನು ಚಂದ್ರು ಈ ಥರ ಕರೀತಾ ಇದ್ದಾರೆ, ನೀನು ಹೋಗು, ನಾನು ಸಪೋರ್ಟ್ ಕೊಡ್ತೀನಿ. ನೀವು ಮನಸ್ಪೂರ್ವಕವಾಗಿ ಹೋಗಿ ಅಂದರೆ ನಾನು ಹೋಗೋಕ್ಕೆ ರೆಡಿ ಇದ್ದೀನಿ. ನೀವು ಬೇಡ ಅಂದ್ರೆ ನಾನು ಇಲ್ಲೇ ಇರೋಕ್ಕೆ ರೆಡಿ ಇದ್ದೀನಿ. ನೀವು ಹೆಂಗೆ ಹೇಳೋದು, ನನಗೇನು ನಂಗೆ ಪ್ರೊಫೆಷನಲ್ ಮೇಕಪ್ ಮ್ಯಾನ್ ಆಗಿಬಿಟ್ಟೆ ಅಂದ್ಬಿಟ್ಟಿದ್ದಂತ ನಂಗೆ ಜಂಬೆ ಅಂದರು. ಕರೆದಿದ್ದಾರೆ, ನೀವು ಕಳಿಸಿ ಅಂದರೆ ಹೋಗಿ ಅಂದರೆ ಹೋಗ್ತೀನಿ ಅಂದೆ. ಮಾಡಿರಿ, ನಾನಿದ್ದೀನಿ ಸಪೋರ್ಟ್ ಅಂತ ಹೇಳಿದ್ರು. ಪರ್ಸ್ನಲ್ ಮೇಕಪ್ ಮ್ಯಾನ್ ಆದ್ವಿ. ಒಂದು 79 ಪಿಕ್ಚರ್ ಕೆಲಸ ಮಾಡೋದು. ಇಷ್ಟು 79 ಪಿಕ್ಚರ್, 3 ವರ್ಷದಲ್ಲಿ 79 ಪಿಕ್ಚರ್ ಕೆಲಸ ಮಾಡೋದು. ಮಹಾಲಕ್ಷ್ಮಿ ಮೇಡಮ್ ಹೌದೌದು, ಒನ್ ಆ್ಯಂಡ್ ಓನ್ಲಿ ಮಹಾಲಕ್ಷ್ಮಿ ಮೇಡಮ್. ಓನ್ಲಿ ಒನ್ ಮಹಾಲಕ್ಷ್ಮಿ ಅವರು. 79 ಪಿಕ್ಚರ್. ಒಂದೊಂದು ದಿನಕ್ಕೆ 4 ಪಿಕ್ಚರ್ ಶೂಟಿಂಗ್ ಮಾಡಿದ್ದೀವಿ. ಒಂದೊಂದು ಪಿಕ್ಚರು 36 ಅವರ್ಸ್ ಶೂಟ್ ಮಾಡಿದ್ದೀವಿ. ರಾಮಾಚಾರಿ ಪಿಕ್ಚರ್ ಕಂಟಿನ್ಯೂಸ್. ಕಂಟಿನ್ಯೂ. ಆಕಾಶದಾಗೆ ಯಾರೋ ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ. ನಮಗೆ ಈ ಮನೇಲಿ ಏನು ಗೌರವ ಕೊಟ್ಟರು, ನಮ್ಮ ಮಹಾಲಕ್ಷ್ಮಿ ಅವರು ಅದೇ ಥರ ಗೌರವ ಕೊಟ್ಟರು. ನಮ್ಮ ಮನೆಗೆಲ್ಲ ಬರೋದು, ನಮ್ಮದೆಲ್ಲ ಒಂಥರ ನಮ್ಮದೊಂದು ಫ್ಯಾಮಿಲಿ ರಿಲೇಷನ್ಶಿಪ್ ಥರ. ಮನೆ ಅದು, ನಾವು ಮನೆ ಹಂಗೆ. ಈಗ ನಮ್ಮ ಬಾಸ್ ಬರ್ತಾಯಿದ್ರು ಮನೆಗೆ. ನಮ್ಮ ಮನೇಲಿ ಏನೋ ಒಂದು ಸಣ್ಣ ಕಾರ್ಯಕ್ರಮ ಆದರೂ ಬಾಸ್ ಬರ್ತಾಯಿದ್ರು. ಬರೋಲ್ಲ ಅನ್ನೋ ಒಂದು ಮಾತು. ನಂದು ಒಂದು ಯಾವುದೋ ಒಂದು ಸಣ್ಣ ಹೋಟ್ಲು ಮಲ್ಲಿಗೆ ಹಾಸ್ಪಿಟ್ಲ್ ಎದುರುಗಡೆ ಒಂದು 200 ಸ್ಕ್ವೇರ್ ಫೀಟ್ ಜಾಗ. ಗಂಡ ಹೆಂಡತಿ ಇಬ್ಬರು ಬಂದು ಪೂಜೆ ಮಾಡಿಕೊಟ್ರು. ನಾನು ಏನೇ ಮಾಡಿದ್ರು ನನಗೆ ಪ್ರೋತ್ಸಾಹ ಕೊಡ್ತಾಯಿದ್ರು. ನನಗೇನೇ ಆದ್ರೂ ಬುದ್ಧಿ ಹೇಳ್ತಾಯಿದ್ರು. ಸೊ ಇದೆಲ್ಲ ಈ ಸೆಂಟ್ರಲ್ಲಿ ನನಗೇನಂತಂದರೆ 89, 90 ಮಧ್ಯದಲ್ಲಿ ಈಗ 2-3 ಹೊರಗಡೆ ಪಿಕ್ಚರ್ ಮಾಡಿದೆ. ರವಿ ಸರ್ ಪಿಕ್ಚರ್ ಮಾಡಿದೆ, ಶಂಕರ್ನಾಗ್ ಅವ್ರ ಪಿಕ್ಚರ್. ಶಂಕರ್ನಾಗ್ ಅವ್ರದ್ದೊಂದು ಇನ್ಸಿಡೆನ್ಸ್ ಹೇಳ್ತಿಲ್ಲ ಅಂದರೆ ದೇವ್ರ ಮೆಚ್ಚಾಕಿಲ್ಲ. ಅವ್ರಿಗೆ ಈ ಸಾಂಗ್ಲೇನ ಫಸ್ಟ್ ಸಾಂಗ್ಲೇನ ಪಿಕ್ಚರು ಕೆಮ್ಮನ್ಗುಡಿಯಲ್ಲಿ ಶೂಟಿಂಗ್ ಮಾಡಿ ಅವ್ರಿಗೆ ಮೆಡ್ರಾಸೇ ಬಂದ್ಬಿಟ್ಟು ಈ ತುಳಸಿ ಮಣ್ಣು ತೆಗೆದುಬಿಟ್ಟು ನಮ್ಮದು ಮಲ್ಕ್ಲಾತ್ ಅಂತ ಬರ್ತಿತ್ತು, ಅದಕ್ಕೆ ಹಾಕ್ಬಿಟ್ಟು ಕಣ್ಣಿಗೆ ಕಟ್ಬಿಡ್ತಾಯಿದ್ವಿ. ರಾತ್ರಿ ಎಲ್ಲ ಕಟ್ಬಿಡೋದು, ಬೆಳಗ್ಗೆ ಬಿಚ್ಚಿದ್ರೆ ಆ ಕಣ್ಣು ಸ್ವಲ್ಪ ವೈಟ್ ಇಶ್ಯೂರು, ಶೂಟಿಂಗ್ ಮಾಡೋದ್ರೆ ರೆಡ್ ಇಶ್ಯೂ ಇರಬಾರ್ದಲ್ವ. ಸೊ ಅದೆಲ್ಲ ನಾನು ಒಂಚೂರು ಈ ಥರ ಟ್ರೀಟ್ಮೆಂಟ್ಗಳು ಮಾಡ್ತಾಯಿದ್ದೆ. ಆ ಮಣ್ಣು ಹಾಕಿ ಕೆಮ್ಮಣ್ಣು ಹಾಕಿ ಅದನ್ನು. ಅವ್ರು ನನ್ನ ಶಂಕರ್ನಾಗ್ ಅವ್ರು ನನ್ನ ಬೆನ್ನು ತಟ್ಬಿಟ್ರು. ಅವ್ನು ತಟ್ಟಿದ್ರು ಅಂದರೆ ಆ ಲೆವೆಲ್ ತಟ್ಟಲಿಲ್ಲ. ಕೀ ಕೊಟ್ಬಿಟ್ಟು ಹೋಗೋರು, ನಾನು ಬೆಂಗಳೂರಿಗೆ ಹೋಗ್ತೇನೆ, ನನ್ನ ರೂಮಲ್ಲಿ ಸ್ಟೇ ಆಗಿ ನೀನು ಎಲ್ಲೂ ಹೋಗ್ಬೇಡ, ಅಲ್ಲೆಲ್ಲ ಇಟ್ಟಿದ್ದೀನಿ, ಏನು ಬೇಕಾ ತಗೋ, ನಿಂದಿದು ಯೂಸ್ ಮಾಡು. ಅಷ್ಟು ಬುದ್ಧಿವಂತ, ಅಷ್ಟು ಒಳ್ಳೆ ವ್ಯಕ್ತಿ. ಸ್ಟಾರ್ ಅನ್ನೋದಕ್ಕಿಂತ ಪ್ರಪಂಚ ತಿಳ್ಕೊಂಡಿದ್ದವರು ಅವರು. ಅವ್ರು ಇವತ್ತು ಒಂದು ಪೇಪರ್ ಓದಬೇಕಾದ್ರೆ ಟಾಯ್ಲೆಟ್ಗೆ ಹೋದ್ರೂ ಟೈಮ್ ವೇಸ್ಟ್ ಮಾಡ್ತಾಯಿಲ್ಲ. ಪೇಪರ್ ಇಟ್ಕೊಂಡು ಪೇಪರ್ ಓದಿ ಅಲ್ಲಿ ಸ್ಟಡಿ ಮಾಡ್ಕೊಂಬಂದು ನಮ್ಗೆ ಅರ್ಧರ್ಗೆ ಏನಾಗ ಬೇಕಾದ್ರೆ ಸಜೆಷನ್ಸ್ ಕೊಡ್ತಾಯಿದ್ರು. ಆ ವ್ಯಕ್ತಿಗೆ ನಾನು ಏನು ಮಾಡಿದೆ, ದೇವತಾ ಮನುಷ್ಯ ಶೂಟಿಂಗು ಕೇಶವನವ್ರ ಮೇಲೆ ಪಿಕ್ಚರ್ ಪೂಜೆ. ಅಲ್ಲಿ ನಮ್ಗೆ ಶೂಟಿಂಗ್ ಪ್ಯಾಕಪ್ ಆಗಿಬಿಟ್ಟಿದೆ, ಬಸ್ ಇಲ್ಲ, ನಾನು ಬರಲೇಬೇಕು. ಬೆಳಿಗ್ಗೆ 7 ಗಂಟೆ ಕಾಲ್ ಶೀಟ್ ಶೂಟಿಂಗ್ ಇರಲಿದ್ದೀನಿ, ಪೂಜೆಗೆ ಬರಲೇಬೇಕು. ಕೆಲಸಕ್ಕೆ ಇಲ್ಲಾಂದರೆ ಕಂಪ್ನಿ ಹಾಳಾಗೋಗ್ಬಿಡುತ್ತೆ ನಮಗೆ. ಅವಾಗ ಬದುಕಬೇಕಲ್ಲ ಸರ್. ಒಂದಿನ ಶೂಟಿಂಗ್ನಲ್ಲಿ ಏನೋ ಒಂದು ಕೆಲಸ ಮಾಡ್ತಾನೆ ಇರಬೇಕು. ಇದು ಪರ್ಮನೆಂಟ್ ಕಂಪ್ನಿ. ನೀವು ಕ್ಯಾಶುವಲಾಗಿ ಹೋಗಿರ್ತೀವಿ, ಬರಬೇಕು. ಮನೆ ಒಟ್ಟು ವರ್ಷದ ಊಟದ ನಾನು ಮಿಸ್ ಮಾಡೋಂಗಿಲ್ವಲ್ಲ. ನಾನು ಯಾಕೆ ಚಂದ್ರ ಊಟ ಎಲ್ಲ ಆಗಿದ್ದೀರ? ಇಲ್ಲ ಸರ್, ಹಿಂಗೆ ಆಗ್ಬಿಟ್ಟಿದೆ, ನಾನು ಶೂಟಿಂಗ್ ಹೋಗಿ ಬೆಳಿಗ್ಗೆ 5 ಮಾಡೋದು ಹಿಂಗೆ ಆಗ್ಬಿಟ್ಟಿದೆ. ಬರ್ರಿ ನನ್ನ ಕಾರಲ್ಲೇ ಕೂತ್ಕೊಳ್ರಿ. ಅವ್ರು ತೊಡೆ ಮೇಲೆ ಮನಗಿಸ್ಕೊಂಬಂದು ನಮ್ಮ ಮನೆ ಮುಂದೆ ಬಿಟ್ಟರು. ಅದಾಗಿ ಒಂದು 4 ತಿಂಗಳಿಗೆ ಆಕ್ಸಿಡೆಂಟ್ ಆಗ್ತಿರೋಟ್ರು. ಅದು ನನಗೆ ಮರೆಯೋಕ್ಕೆ ಆಗ್ತದೆ. ಆ ಥರ ವ್ಯಕ್ತಿ, ಆ ಪ್ರೀತಿ ಅವ್ರು. ಸರ್ ಯಾರು ಸರ್ ನಾವು ತೊಡೆ ಮೇಲೆ ಮನ್ಕೊಂಬರೋದು? ನಾವು ಯಾರು ಸರ್? ಒರಿಜಿನಲ್ ಕಾರಲ್ಲಿ ಅಲ್ಲಿಂದ ಕರ್ಕೊಂಬಂದು, ಚಿಕ್ಕಮಂಗ್ಳೂರಿಂದ ಕರ್ಕೊಂಬಂದು ಬೆಂಗಳೂರು ಬಿಟ್ಟು ಶೂಟಿಂಗ್ ಮಾಡಿ ಎಲ್ಲ ಮಾಡಿ ನಮ್ಮೊಂದು ಪ್ರೀತಿ ತೋರಿಸೋರು. ಬನ್ನಿ, ನನಗೆ ಯಾವಾಗ ನಾನು ಬಂದು ಕಾಂಟ್ಯಾಕ್ಟ್ ಮಾಡಿ. ನಾವು ಇಲ್ಲಿ ಸ್ವಲ್ಪ ನಮ್ಮ ಕಂಪ್ನಿಲಿ ಅವಾಗ ರಾಘಣ್ಣಂದು, ಶಿವಣ್ಣಂದು, ಅಪ್ಪು ಅವ್ರದ್ದು, ರಾಜ್ ಯಜಮಾನ್ರದ್ದು ಎಲ್ಲರದ್ದು ಸೇರಿ ಪಿಕ್ಚರ್ ನಡೀತಾ ಇತ್ತು ಕೆಲಸ. ನಮ್ಗೆ ಇದು ಬಿಟ್ಟರೆ ಒಂದು 10-5 ದಿನ ಗ್ಯಾಪ್ ಅಷ್ಟೇ. ತಿರ್ಗಿ 20-25 ದಿನ ಔಟ್ಡೋರ್ ಶೂಟಿಂಗ್ ಹೋಗ್ಬೇಕು. ಇದಾದ ಅಲ್ಲಿ ಬರ್ಬೇಕು. ಹಿಂಗಾಯ್ತು. ಇದಾಗ್ತಿದ್ದಂಗೆ ಮಾರ್ಚಲ್ಲಿ ನಮ್ಮ ಮೇಡಮ್ ಜೊತೆ ಹೋಗ್ಬಿಟ್ಟೆ. ಫುಲ್ ಪೀಕ್ ಆಗೋಯ್ತು ನಮಗೆ. ನಾವು ಮನೆಗೆ ಬಂದಿದ್ದು ಯಾವಾಗ ಗೊತ್ತಿಲ್ಲ, ಊಟ ಮಾಡಿದ್ದು ಯಾವಾಗ ಗೊತ್ತಿಲ್ಲ. ಮನೆ ಅಂದರೆ ನಮ್ಗೆ ಶೂಟಿಂಗೇ ಮನೆಗೆ ಬರೋದು ತುಂಬ ಅಪರೂಪ. ಬೆಂಗಳೂರಲ್ಲಿದ್ದರೆ ಏನೋ ಒಂದು ಬೇಗ ಕಾಲ್ ಶೀಟ್ ಫಿನಿಶ್ ಆದರೆ, ಇಲ್ಲಾಂದರೆ 2 ಪಿಕ್ಚರ್ 3 ಪಿಕ್ಚರ್ ಶೂಟಿಂಗ್ ಮಾಡಬೇಕು.
ಒಂದೊಂದು ದಿನಕ್ಕೆ 3 ಪಿಕ್ಚರ್ 4 ಪಿಕ್ಚರ್ ಶೂಟಿಂಗ್ ಮಾಡಿದ್ವಿ. ರಾಮಾಚಾರಿ 38 ಅವರ್ಸ್ ಶೂಟ್ ಮಾಡಿದ್ವಿ ಕ್ಲೈಮ್ಯಾಕ್ಸ್ ಪ್ಯಾಲೇಸಲ್ಲಿ. ಇಷ್ಟೆಲ್ಲ ಭಾಳ ಪಾಪ ಆ ಹುಡುಗಿನ ಭಾಳ ಶ್ರಮ ಪಡ್ತು, ನಮ್ಗೆ ಅಷ್ಟೇ ಪ್ರೀತಿ ತೋರಿಸು. ಇವತ್ತು ಟಿಲ್ವರೆಗೂ ನಮ್ಮ ಹೆಡ್ ಆಫೀಸ್ ಆಗಲಿ ನಮ್ಮ ಮಾಲಾಶ್ವರ ಮನೆಯಲ್ಲಾಗಲಿ ನಾನು ಏನೇ ಕರೆದು ಬರ್ತಾರೆ, ನಾನೇನ ಕರೆದು ಅವ್ರೇನ ಕರೆದು ನಾನು ಹೋಗ್ತೀನಿ. ಪ್ರೀತಿಯಿಂದ ಫೋನ್ ಮಾಡಿದ್ರೆ ನಾನು ಪ್ರೀತಿಯಿಂದ ಫೋನ್ ಮಾತಾಡ್ತೀನಿ. ತುಂಬ ಗೌರವ ಇದೆ. ನಾನು ಶಂಕರ್ನಗನ ಯಾಕೆ ನೆನ್ಸ್ಕೊಂಡಂದರೆ ಅಂಥ ಒಂದು ಒಳ್ಳೆ ಬುದ್ಧಿವಂತ ವ್ಯಕ್ತಿ. ನಾವು ಇವತ್ತು ಅವ್ರು ಕೆಮ್ಮಣ್ಣು ಇಟ್ಬಿಟ್ಟು ಕಣ್ಣಿಗೆ ಗಾಯನ ಆರ್ಸಕ್ಕೆ ಹೋಗಿದ್ದಕ್ಕೆ ನಮಗೆ ಕೊಟ್ಟ ಗೌರವ ಇದೆಯಲ್ಲ, ಅದನ್ನೆಲ್ಲ ಮರೆಯೋಕ್ಕಾಗಲ್ಲ. ಸೊ ಹಿಂಗೆ ಆಯಿತು 93ರಲ್ಲಿ ಸಿನಿಮಾ ಬಿಟ್ಟೆ. ಅಷ್ಟು ಪೀಕಲ್ಲಿದ್ರಿ? ಪೀಕಲ್ಲಿ ಆಯಿತು. ಅವ್ರಿಗೂ ಅಷ್ಟೊತ್ತಿಗೆ ಸ್ವಲ್ಪ ಡೌನ್ ಆಗಿತ್ತು, ಅವ್ರಿಗೂ ಸ್ವಲ್ಪ ಡೌನ್ ಆಗಿತ್ತು. ಜೊತೆಗೆ ಸ್ವಲ್ಪ ನಮಗೂ ಸ್ವಲ್ಪ ಸಿನಿಮಾ ರಂಗ ಬೇಸರ ಆಗಿತ್ತು. ಏನೋ ಒಂದು ಸ್ವಯಂ ಉದ್ಯೋಗ ಮಾಡಬೇಕು. ಏಕೆ ಏನಾದ್ರು ತೊಂದರೆ? ನಾವು ಒಬ್ರು ಹಂಗಲ್ಲಿ ಬದುಕಬಾರ್ದು. ಅವಾಗ ನಮ್ಮಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಕನ್ನಡ ಟೆಕ್ನಿಷಿಯನ್ಸ್ ಯಾರಿದ್ರು ಸರ್ ಅವಾಗ. ಅಲ್ಲೂ ರಾಜಕೀಯ ಹೊಡೆಯೋದು, ನಮ್ಮನ್ನು ನೀವು ಅಲ್ಲಿ ಹತ್ರಕ್ಕೆ ಹೋಗೋಕ್ಕೆ ಎಡಿಟ್ ಮಾಡೋದು, ಆ ಥರ ಎಲ್ಲ ಭಾಳ ಕೆಲಸ ಮಾಡೋದು. ಸೊ ಸಿನಿಮಾ ರಂಗದ ತೆರೆ ಹಿಂದಿನ ಪೊಲಿಟಿಕ್ಸ್ಗಳು ಇದೆ ಸರ್. ನಮ್ಮ ಸಿನಿಮಾ ನೀವೇನ ನಮ್ಮ ಸಿನಿಮಾದಲ್ಲಿ ಕಲ್ತ್ಕೊಂಡು ಹೋಗ್ಬಿಟ್ರೆ ರಾಜಕೀಯದಲ್ಲಿ ಈಸಿಯಾಗಿ ಬದುಕ್ಬಿಡ್ಬೋದು. ತುಂಬ ಇತ್ತು. ಆಮೇಲೆ ಹೋಗ್ತಾ ನಮಗೆ ದೊಡ್ಡ ಮನೇಲಿ ಬೆಲೆ ಕೊಡ್ತಾ ಇರೋದ್ರಿಂದ ಇವ್ರಿಗೆಲ್ಲ ನಾವು ಭಯ ಪಡೋಂಥ ನೆಸಿಟಿ ಇರಲಿಲ್ಲ. ಯಾಕಂದರೆ ಎಲ್ಲ ಸೀನಿಯರ್ಸ್ ಇದ್ದರು. ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ತರಲೆಗಳು ಏನೇನೋ ಅನ್ನೋದು, ಈ ಕಾಕ ಹಿಡಿತ್ಯ ಅನ್ನೋದು. ನಾನು ಮಾಲಾಶ್ವರ್ ಮೇಕಪ್ ಮ್ಯಾನ್ ಆಗಿದ್ದೀನಿ. ಮೃತ್ಯುಂಜಯ ಪಿಕ್ಚರ್ ಕೆಮ್ಮಣ್ಣುಗುಡಿಲಿ ಶೂಟಿಂಗ್ ಹೋಗಿದ್ದೀನಿ. ನಮ್ಮ ಯಜಮಾನರು ನಮ್ಮ ಗೋವಿಂದಣ್ಣ ಅವ್ರು ಯಾರೋ ಹೇಳಿದ್ರು ಅಂದ್ಬಿಟ್ಟು ಕೇಳ್ಬಿಟ್ಟು ಅವ್ರು ಮೇಕಪ್ ಮ್ಯಾನ್ ಆಗಿ ಹೋಗ್ಬೇಕಾಗಿತ್ತು. ಅವ್ರು ಹೋಗೋಕ್ಕಾಗಲಿಲ್ಲ. ನಾನು ಹೋಗಿಬಿಟ್ಟೆ. ಹೋಗಿದ್ದಕ್ಕೆ ನಾನು ಬೆಳಗ್ಗೆ 4 ಗಂಟೆಗೆ ಅಮ್ಮಂಗೆ ಮೇಕಪ್ ಆಗ್ತಿದ್ದೆ ಮೃತ್ಯುಂಜಯ ಪಿಕ್ಚರ್ ಶೂಟಿಂಗಲ್ಲಿ. ನೀನು 4 ಗಂಟೆಗೆ ಆಗ್ತದೆ ಅಮ್ಮನ ರೆಡಿ ಮಾಡಬೇಕು ಅನ್ನೋರು. 4 ಗಂಟೆಗೆ ಎದ್ದು ವರಂಡದಲ್ಲಿ ಜಾಗ ಕೊಟ್ಟಿದ್ರು, ರೂಮು ಕೊಟ್ಟಿದ್ದಿಲ್ಲ, ವರಂಡದಲ್ಲಿ ಪನಿಷ್ಮೆಂಟು. ಅದನ್ನೆಲ್ಲ ತ್ಯಜಿಸಿ ಇದೆಲ್ಲ ಹಿಂಗೆಲ್ಲ ಮಾಡಿದ್ದಕ್ಕೆ ಇವತ್ತೊಂದು ದಿನ ನಾವೇನೋ ಹಿಂಗೆ ಚೇರಲ್ಲಿ ಕೂತಿದ್ದೀವಿ ಅಂದರೆ ಅದೆಲ್ಲ ನಿಭಾಯಿಸ್ಕೊಂಬಂದು ಬದುಕಲ್ಲಿ ಬಂದಿದ್ದಕ್ಕೆ ಬದುಕಿಗೆ 100 ಅಡಚಣೆ ಬರುತ್ತೆ. ಆ ಅಡಚಣೆಗಳು ಬಂದಾಗ ಅದನ್ನೆಲ್ಲ ಸಾಧನೆ ಮಾಡಿ ಹೊರಗಡೆ ಬರ್ತೀವಿ ಗೊತ್ತಾ, ಅವನೇ ಸಾಧನೆ ಮಾಡಿದೆ. ಇವತ್ತು ಮಾಡಿದ ತಕ್ಷಣ ಎಲ್ಲನೂ ದೊಡ್ಡದಾಗ್ಬಿಡಲ್ಲ, ಎಲ್ಲನೂ ಚಿಕ್ಕದಾಗ್ಬಿಡಲ್ಲ. ಕೈ ತಕ್ಷಣ ಎಲ್ಲ ಬಂಗಾರ ಆಗ್ಬಿಡ್ಬೇಕು. ಇವತ್ತು ಇವಾಗೆಲ್ಲ ಮುಟ್ಟಿದ ತಕ್ಷಣ ಚಿನ್ನ ಆಗ್ಬಿಡ್ತಲ್ಲ ಸರ್, ನೋಡಿದ್ದಂದ್ರೆ ದುಡ್ಡು ಆಗ್ಬಿಡ್ಬೇಕು. ಅದೆಲ್ಲ ಆಗತ್ತ ಕತೆ ಇಲ್ಲ. ಯಾರಿಗೋ ಲಕ್ಷಕ್ಕೋ ಕೋಟಿಗೋ ಒಬ್ಬನಿಗೆ ಅದೃಷ್ಟ ಅದು. ಪ್ರತಿಯೊಬ್ಬರು ನೀವು ಡೌನಿಂದ ಮೇಲಕ್ಕೆ ಬರಲೇಬೇಕು. ಮೇಲಿಂದ ಕೆಳಗೆ ಹೋದರೆ ಅಸಹ್ಯ ಆಗೋಯ್ತೀವಿ. ಇಲ್ಲ ಮೆಟ್ಲತ್ತು ಏಕ್ದಮ್ ಮೇಲ್ಗಡೆಯಿಂದ ಬಿದ್ದರೆ ಮೆಟ್ಲಿಂದ ಬಿದ್ದಂಗೆ ಲೆಕ್ಕ. ಸೊ ಈ ಥರ ಎಲ್ಲ ಸಾಧನೆ ಮಾಡ್ಕೊಂಡು ಬಂದೆ. ನಮ್ಮಲ್ಲೇ ನಮ್ಮವರೇ ಒಬ್ಬರು ರಾಜಕೀಯ ಮಾಡಿದ್ರು, ನಮ್ಗೆ ಗೊತ್ತಿತ್ತದು. ಅದಕ್ಕೆ ಮುಂಚೆನೇ ನಾನು ಬಂದ್ಬಿಟ್ಟೆ, ಬೇಡ ಸಿನಿಮಾ ಬೇಡ, ಬರ್ತೀನಿ ಮೇಡಮ್, ನನಗೊಂಚೂರು ಕೆಲಸ ಇದೆ, ನಾನೇ ಒಂದು ಸ್ವಯಂ. ಆ ಗ್ಯಾಪಲ್ಲಿ ಏನಾಗಿತ್ತು ಅಂದರೆ ನನಗೆ ಅವರು ಜಿಂದಾಲಲ್ಲಿ ಅಡ್ಮಿಟ್ ಆಗಿದ್ದರು ಮೇಡಮ್. ಜಿಂದಾಲಲ್ಲಿ ಸ್ವಲ್ಪ ಸಣ್ಣ ಆಗೋದಕ್ಕೆ ಆವಾಗ ಎಲ್ಲ ಇತ್ತು, ಟ್ರೀಟ್ಮೆಂಟ್ ಇತ್ತು. ಆವಾಗ ಜಿಂದಾಲೇ ಫೇಮಸ್ಸು. ಈಗ ಧರ್ಮಸ್ಥಳ ಅದು ಇದೆಲ್ಲ ಇದೆ. ನೆಲಮಂಗಲ ಜಿಂದಾಲಲ್ಲಿ ಪ್ರಕೃತಿ ಚಿಕಿತ್ಸಾಲಯ, ಅದರಲ್ಲಿ ಅಡ್ಮಿಟ್ ಆದರು. ನಮಗೆ ನೋಡಿದ್ರೆ ಅದರದ್ದು ಶೂಟಿಂಗ್ ಇಲ್ಲ, ಯಾವುದೂ ಇಲ್ಲ ಚಂದ್ರು. ನಾನು 21 ಡೇಸ್ ಅಡ್ಮಿಟ್ ಆಗ್ತೀನಿ. ಸ್ವಲ್ಪ ನೀವು ನೋಡಿ ಖರ್ಚಿಗೆ ಒಂದಿಷ್ಟು ಇಟ್ಕೊಳ್ಳಿ, ನೀವು ಆರಾಮಾಗಿರಿ ಅಂದ್ಬಿಟ್ಟು ನಮಗೆ ರೆಸ್ಟ್ ಕೊಟ್ಬಿಟ್ಟು. ನಮಗೆಲ್ಲ ಕಮಿಟ್ಮೆಂಟ್ ಇತ್ತಲ್ಲ, ಚೀಟಿ ಕಟ್ಟಬೇಕು, ಇನ್ನೊಂದು ಕಟ್ಟಬೇಕು, ಏನೋ ಒಂದು ಸೇವ್ ಮಾಡ್ತಾ ಇರ್ತೀವಿ. ಅದಕ್ಕೆಲ್ಲ ಒಂದೊಂದು ಕಮಿಟ್ಮೆಂಟ್ ಇರುತ್ತಲ್ಲ. ಏನು ಮಾಡೋದು, ಹಿಂಗೆ ನಾಳೆ ಆಮೇಲೆ ಅಕಸ್ಮಾತ್ ಹಿಂಗೆ ರಾತ್ರಿ ಟಕ್ ಅಂದ್ಬಿಟ್ರೆ ನಾವು ತಿರ್ಗಿ ಬದುಕೋಕ್ಕೆ ಯಾವುದೋ ಒಂದು ದಾರಿ ಹುಡ್ಕೊಬೇಕಲ್ಲ. ಆ ಗ್ಯಾಪಲ್ಲಿ ಒಂದು ಮೊಬೈಲ್ ಕ್ಯಾಂಟೀನ್ ಸ್ಟಾರ್ಟ್ ಮಾಡೋದು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.